ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಅದೇ ವಿಚಾರವಾಗಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ. ಹೀಗಿರುವಾಗ ವಿರೋಧ ಪಕ್ಷಗಳ ವಿರುದ್ಧ ಈಗ ಲೋಕೋಪಯೋಗಿ ಸಚಿವ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಏನು ಒತ್ತಾಯ ಮಾಡ್ತಾ ಇದ್ರಿ ನೀವು, ಅದು ಸರಿಯಲ್ಲ ಅಂತ ಹೇಳಿ ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ರು ಬಿಜೆಪಿಯವರೆಲ್ಲರೂ ಕೂಡ. ಯಾಕಂದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಈಗ ವಿರೋಧ ಪಕ್ಷದ ನಾಯಕರುಗಳಿಗೆ ತಿರುಗೇಟು ಕೊಡ್ತಾ ಇದ್ದಾರೆ ಲೋಕೋಪಯೋಗಿ ಸಚಿವ. ಆರೋಪ ಸಾಬೀತಾಗುವ ಮೊದಲೇನೆ ನೀವು ರಾಜೀನಾಮೆಯನ್ನು ಕೇಳುವುದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ತಿಮ್ಮಾಪುರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಯಾವುದೇ ಆರೋಪ ಸಾಬೀತಾಗುವ ಮೊದಲೇ ಈ ರೀತಿಯಾಗಿ ರಾಜೀನಾಮೆಯನ್ನು ಕೇಳಬಾರದು. ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ 3 ಸಚಿವರ ವಿರುದ್ಧ ಆರೋಪ ಕೇಳಿ ಬಂದಿತ್ತು, ಆದರೆ ಯಾರೂ ಕೂಡ ರಾಜೀನಾಮೆ ಕೊಟ್ಟಿರಲಿಲ್ಲ. ಈಗ ಯಾಕೆ ರಾಜೀನಾಮೆ ಕೊಡಬೇಕು? ಯಾವುದೋ ಒಂದು ಆಡಿಯೋ ವಿಡಿಯೋ ಕ್ಲಿಪ್ಗಳನ್ನು ಅವಲಂಬಿಸಿ ರಾಜೀನಾಮೆ ಕೇಳೋದು, ಒತ್ತಾಯ ಮಾಡೋದು ಸರಿಯಲ್ಲ. ಇದು ತರ್ಕಬದ್ಧವಲ್ಲದ ಮತ್ತು ರಾಜಕೀಯ ಪ್ರೇರಿತ ಷಡ್ಯಂತ್ರ ಅಷ್ಟೇ, ಇದು ಬೇರೆ ಏನೂ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಬಂದಿರುವಂತಹ ಆರೋಪದ ಬಗ್ಗೆ ಈಗ ಕೈಮಂತ್ರಿ ಮಾತನಾಡ್ತಾ ಇದ್ದಾರೆ, ಲೋಕೋಪಯೋಗಿ ಇಲಾಖೆ ಸಚಿವ ಮಾತನಾಡ್ತಾ ಇದ್ದಾರೆ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕಾದಂತಹ ಯಾವ ಅಗತ್ಯತೆ ಕೂಡ ಇಲ್ಲ. ಯಾಕಂದರೆ ಈ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಿ, ಆರೋಪ ಮಾಡ್ತಾ ಇದ್ದೀರಿ. ಬೇರೆ ಬೇರೆ ನಾಯಕರುಗಳ ಮತ್ತು ಅಧಿಕಾರಿಗಳ ಕೈವಾಡ ಇದೆ, ತಿಮ್ಮಾಪುರ ಮಗರವರ ಕೈವಾಡ ಇದೆ ಅಂತ ಏನು ಹೇಳ್ತಾ ಇದ್ದೀರಿ. ಆಯಿತು, ಇದೆಲ್ಲವೂ ಕೂಡ ಆರೋಪಗಳೇ, ಆದರೆ ಯಾವುದೂ ಸಾಬೀತಾಗಿಲ್ಲ. ಈ ಅಬಕಾರಿ ಇಲಾಖೆ ಅಂತ ಬಂದಾಗ ಆರೋಪಗಳು ಬರುತ್ತೆ, ಆದರೆ ಆರೋಪ ಬಂದ ಮಾತ್ರಕ್ಕೆ ಯಾರೋ ಒಂದು ಮಾತನಾಡಿದಂತಹ ಆಡಿಯೋ ಕ್ಲಿಪ್ಗಳು, ವಿಡಿಯೋ ಕ್ಲಿಪ್ಗಳನ್ನು ಇಟ್ಕೊಂಡು ನೀವು ರಾಜೀನಾಮೆಯನ್ನು ಕೇಳ್ತೀರಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಆರೋಪ ಸಾಬೀತಾದ ನಂತರ ಕೇಳಿ ನೀವು, ಅದರಲ್ಲೇನೂ ಕೂಡ ತಪ್ಪಿಲ್ಲ. ಆದರೆ ಆರೋಪ ಆಗುವುದಕ್ಕೆ ಮುನ್ನ ನೀವು ಕೇಳ್ತೀರಾ ಅಂತಂದರೆ ಅದು ಹೇಗೆ? ನಿಮ್ಮ BJP ಸರ್ಕಾರ ಏನು ಆಡಳಿತವನ್ನು ನಡೆಸ್ತಾ ಇತ್ತು ಆ ಅವಧಿಯಲ್ಲಿ 3 ಸಚಿವರ ಮೇಲೆ ಬಂದಿತ್ತಲ್ಲ ಆರೋಪ, ಆವಾಗ ನೀವು ಅದೇ ರೀತಿಯಾಗಿ ರಾಜೀನಾಮೆ ಕೊಟ್ರ? ಯಾರೂ ಕೂಡ ಕೊಟ್ಟಿಲ್ಲ. ಈಗ ಇವರು ಕೂಡ ಕೊಡುವಂತಹ ಅಗತ್ಯ ಏನೂ ಕೂಡ ಇಲ್ಲ ಅಂತ ಹೇಳಿ ತಿಮ್ಮಾಪುರ ಪರವಾಗಿ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕಾದಂತಹ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಕೂಡ ಅದೇ ಮಾತನಾಡನ್ನು ಆಡ್ತಾ ಇದ್ದಾರೆ. ಯಾಕೆ ಕೊಡಬೇಕು ಅಂತ 2300 ಕೋಟಿ ಬೇರೆ ಬೇರೆ ಸಾಕಷ್ಟು ಕೆಲವೊಂದು ಅಧಿಕಾರಿಗಳು ಲಂಚ ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿರೋದು ಮತ್ತು ಕೆಲವೊಂದು ಆಡಿಯೋ ಕ್ಲಿಪ್ಗಳು ಇವೆಲ್ಲವೂ ಬಂದಿದೆ. BJPಯವರ ಹತ್ರ ಆರೋಪ ಮಾಡೋಕ್ಕೆ ಇಷ್ಟಿದೆ, ಅದು ನಿಜಾನೋ ಸುಳ್ಳು, ಆದರೆ ಅವರು ಆರೋಪ ಮಾಡ್ತಾ ಇದ್ದಾರೆ, ಧರಣಿಗಳನ್ನು ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ತಿಮ್ಮಾಪುರ ಮಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ರಾಜೀನಾಮೆ ಕೊಡೋದಿಲ್ಲ, ಯಾಕಂದರೆ ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ ಕೇಳ್ರಿ, ಅಥವಾ ತಪ್ಪು ಮಾಡಿದರೆ ಸಾಕ್ಷಿ ಆಧಾರಗಳಿದ್ರೆ ನೀವು ಅದನ್ನು ಸಾಬೀತುಪಡಿಸಿ ಆಮೇಲೆ ರಾಜೀನಾಮೆ ಕೊಡ್ತೀನಿ. ಅದು ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ರಾಜೀನಾಮೆ ಕೊಡಿ ಅಂದರೆ ನಾನು ಯಾಕೆ ಕೊಡಲಿ? CM ಸಿದ್ದರಾಮಯ್ಯ ಅವರೇ ನನ್ನ ರಾಜೀನಾಮೆ ಕೇಳಿಲ್ಲ, ನೀವು ಒತ್ತಾಯ ಮಾಡಿದ್ರೆ ನಾನು ಕೊಡ್ತೀನ? ನೀವು ಹೇಳ್ದಂಗೆಲ್ಲ ಆರೋಪ ಮಾಡ್ದಂಗೆಲ್ಲ ರಾಜೀನಾಮೆ ಕೊಡ್ತಾ ಹೋದರೆ ನಾವು ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ RB ತಿಮ್ಮಾಪುರ ಹೇಳಿದರು. ಈಗ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದಾರೆ, ಹೌದು ಅವರೇನು ತಪ್ಪು ಮಾಡಿಲ್ಲ, ಯಾವ ಒಂದು ತಪ್ಪುಗಳು ಸಾಬೀತಾಗಿಲ್ಲ, ಯಾವ ಸಾಕ್ಷಿ ಆಧಾರಗಳಿಲ್ಲ. ಹೀಗಿರುವಾಗ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ಸಾಬೀತಾಗುವ ಮೊದಲೇ ರಾಜೀನಾಮೆ ಕೇಳೋಕೆ ಹೋಗಬೇಡಿ, ಅದು ತಪ್ಪಾಗುತ್ತೆ ಅಂತ ಹೇಳಿದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.